ತುಂಬ ಥರದ ವೆರೈಟೀಸ್ ಬಿರಿಯಾನಿಗಳು ತಿಂದಿರ್ತೀವಿ. ಅದರಲ್ಲಿ ಒನ್ ಆಫ್ ದ ಫೇಮಸ್ ಅಂದರೆ ನಾಗಾರ್ಜುನ ಚಿಕನ್ ಬಿರಿಯಾನಿ. ಹಾಯ್ಕೊಂಡ್ರು ಬನ್ನಿ ಇವತ್ತು ಹೇಗೆ ಮಾಡೋದು ಸಿಂಪಲ್ಲಾಗಿ ನೋಡೋಣ. ನಾನು ಮೊದಲಿಗೆ ಚಿಕನ್ ಪೀಸ್ ತೊಗೊಂಡು ಪೆಪ್ಪರ್ ಕಾರ್ನ್ಸ್ನ ಸ್ವಲ್ಪ ಪುಡಿ ಮಾಡಿ ಅದನ್ನು ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣು ರಸ, ಉಪ್ಪು ಹಾಗೆ ಮೊಸರು ಇದಿಷ್ಟನ್ನು ಸೇರಿಸಿ ಮಿನಿಮಮ್ 1 ಅವರ್ ಚಿಕನ್ನ ಮ್ಯಾರಿನೇಟ್ ಮಾಡಿದ್ರೆ ನಾವು ಬಿರಿಯಾನಿಗೆ ಹಾಕೋಂಥ ಎಲ್ಲ ಮಸಾಲೆಗಳನ್ನ ಸೇರಿಸ್ಕೊಂಡು ಎಣ್ಣೆ ಮತ್ತು ತುಪ್ಪ ಎರಡೂ ಸೇರಿಸಿದ್ದೀನಿ ನಾನು. ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ ರುಬ್ಬಿದಂಥ ಈರುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಟೊಮೆಟೊ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ರೆಗ್ಯುಲರ್ಗಿಂತ. ಸೊ ಅದು ಸ್ವಲ್ಪ ಬೆಂದ ಮೇಲೆ ಮ್ಯಾರಿನೇಟ್ ಮಾಡಿದಂಥ ಚಿಕನ್ನ ಇದಕ್ಕೆ ಸೇರಿಸಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅರೌಂಡ್ 15 ಮಿನಿಟ್ಸ್ ತನಕ ಬೇಯಿಸ್ಕೊಳ್ಳಿ. ಅದಾದಮೇಲೆ ತೆಂಗಿನಕಾಯಿ ಹಾಲು ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ತೆಂಗಿನಕಾಯಿ ಹಾಲು ಸೇರಿಸಿದ್ರೆ ತುಂಬ ಫ್ಲೇವರ್ಡ್ಫುಲ್ಲಾಗಿ ಬರುತ್ತೆ. ಆಗಲೇ ತೊಳೆದು ನೆನೆಸಿಟ್ಟಿರೋ ಅಂಥ ಅಕ್ಕಿನ ಸೇರಿಸ್ಕೊಳ್ಳಿ. ಇದಕ್ಕೆ ಬೇಕಿದ್ರೆ ನೀವು ಬಾಸ್ಮತಿ ರೈಸ್ನ ಕೂಡ ಹಾಕೋಬೋದು. 1 ವಿಸಿಲ್ ಬಂದರೆ ಸಾಕು, ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಉಪ್ಪು ಮ್ಯಾರಿನೇಟ್ಗೆ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ. ತುಂಬ ಸೊಗಸಾಗಿ ಫ್ಲೇವರ್ಡ್ಫುಲ್ಲಾಗಿ ಕಂಫರ್ಟಬಲ್ ಆಗಿ ಸಾಫ್ಟ್ ಪೀಸ್ ಸಿಗ್ತಾ ಇರುತ್ತೆ ನಿಮಗೆ ಬಿರಿಯಾನಿ ಮಧ್ಯದಲ್ಲಿ. ನೀವು ಕೂಡ ಟ್ರೈ ಮಾಡಿ.